ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈಗ ಟೈಮ್ ಬಂದು 12:30 ಆಗಿದೆ. ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿಗಂತ ಹೇಳ್ತೀನಿ ಬನ್ನಿ. ಇನ್ನು ಆಫ್ಟರ್ನೂನ್ ಲಂಚ್ಗಂತ ಮೊಸರು ಖಾರ ಅನ್ನ ಮಾಡಿಟ್ಟಿದ್ದೀನಿ. ನನ್ನ ಮಗಳು ಮಗ ಕಾಲೇಜ್ ಸ್ಕೂಲಿಂದ ಒಂದೇ ಟೈಮ್ಗೆ ಮನೆಗೆ ಬರ್ತಾರೆ, ಹಾಗಾಗಿ ಅಡುಗೆ ಮಾಡಿಟ್ಟಿದ್ದೀನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮೂಲಂಗಿ ಪಲ್ಯ ಚಪಾತಿ ಮಾಡಿದ್ದೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಫಾಸ್ಟಾಗಿ ಮೊಸರು ಖಾರ ಅನ್ನ ಮಾಡಿಟ್ಟಿದ್ದೀನಿ. ಇವತ್ತು ಬಂದ್ಬಿಟ್ಟು ನಾವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು. ನಾವು ಮತ್ತು ನಮ್ಮ ಅಣ್ಣಂದ್ರ ಫ್ಯಾಮ್ಲಿ ಜೊತೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಯಜಮಾನ್ರು ಇಬ್ಬರೇ ಹೋಗ್ತಾ ಇರೋದು. ನನ್ನ ಮಗಳು ಕಾಲೇಜ್ಗೆ ಹೋಗಿದ್ದಾಳೆ, ನನ್ನ ಮಗ ಸ್ಕೂಲ್ಗೆ ಹೋಗಿದ್ದಾನೆ. ಮುಂಚೆನೇ ಪ್ಲ್ಯಾನ್ ಮಾಡಿದರೆ ಮಕ್ಕಳು ಬರ್ತಾಯಿದ್ರು. ಸಡನ್ನಾಗಿ ಅಂದ್ಕೊಂಡಿದ್ದು, ಹಾಗಾಗಿ ಅವರು ಸ್ಕೂಲ್ಗೆ ಕಾಲೇಜ್ಗೆ ಹೋಗಿದ್ದಾರೆ. ನಾವು ಹೋಗ್ತಾ ಇರೋದು ಬಂದು ಫ್ರೈಡೇ ದಿನ. ಇವತ್ತು ಅಷ್ಟೊಂದು ರಶ್ ಇರಲ್ಲ, ಬೇಗ ದರ್ಶನ ಮಾಡ್ಕೊಂಡು ಬರ್ಬೋದು. ಹಾಲಿಡೇಸಲ್ಲಿ ಹೋಗ್ಬಿಟ್ಟು ಬರೋಣ ಅಂದರೆ ಆಗಲೇ ಇಲ್ಲ. ಇನ್ನು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಓಡ್ತಾ ಇದ್ದೀವಿ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಬಂದು ದೊಡ್ಡಬಳ್ಳಾಪುರ ಹತ್ರ ಇದೆ. ಬೆಂಗಳೂರಿಂದ ಒಂದು 60 ಕಿಲೋಮೀಟ್ರ್ ಆಗುತ್ತೆ. ಈಗ ಎಲ್ಲರೂ ಓಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆಯಿಂದ ಬಿಸಿಲೇ ಇಲ್ಲ, ಮೋಡ ಮುಚ್ಕೊಂಡಿದೆ. ಮುಂಚೆ ನಾವು ಆ ದೇವಸ್ಥಾನಕ್ಕೆ ತುಂಬ ಸಲ ಹೋಗಿ ಬರ್ತಾ ಇದ್ವಿ. ಈಗ ತುಂಬ ದಿನಗಳ ನಂತರ ಹೋಗ್ತಾ ಇದ್ದೀವಿ. ಗುಡ್ ಬೈ ಮಾನ್ವಿ. ಕಲರ್ಸ್ ನೇಮು ಕಲರ್ಸ್ ನೇಮು. ಇನ್ನು ಹೋಗ್ತಾ ಮಧ್ಯದಲ್ಲಿ ಮಳೆ ಶುರುವಾಯಿತು. ಇವತ್ತು ಕ್ಲೈಮೇಟ್ ಅಂತೂ ತುಂಬ ಕೂಲಾಗಿದೆ, ಚೆನ್ನಾಗಿದೆ.
ಇನ್ನು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ ನೋಡಿ. ಫ್ರೈಡೇ ಆಗಿರೋದ್ರಿಂದ ಜನ ಅಷ್ಟೊಂದಿಲ್ಲ. ಅದೇ ಸಾಟರ್ಡೆ ಸಂಡೇ ಆದರೆ ತುಂಬ ಜನ ಇರ್ತಾರೆ. ಇನ್ನು ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ದೇವ್ರನ್ನ ಆರಾಮಾಗಿ ನೋಡಿದ್ವಿ. ಇಲ್ಲಿ ಫ್ರಂಟ್ ಸೈಡ್ ಬಂದು ಸುಬ್ರಹ್ಮಣ್ಯ ಸ್ವಾಮಿ, ಬ್ಯಾಕ್ ಸೈಡ್ ಬಂದು ನರಸಿಂಹಸ್ವಾಮಿ. ನೋಡೋಕ್ಕಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಮನೆ ದೇವ್ರು ಬಂದು ಲಕ್ಷ್ಮೀ ನರಸಿಂಹಸ್ವಾಮಿ. ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನರಸಿಂಹಸ್ವಾಮಿನ ಇಬ್ಬರನ್ನೂ ಒಂದೇ ಸರಿ ನೋಡ್ಬೋದು. ಒಂದು ದೊಡ್ಡ ಕನ್ನಡಿ ಇಟ್ಟಿರ್ತಾರೆ, ಅದರಲ್ಲಿ ನರಸಿಂಹಸ್ವಾಮಿ ಕಾಣಿಸ್ತಾರೆ. ಈ ಕಡೆಯಿಂದ ಓ ಮೇಲೆ ಹತ್ತಬೇಕಲ್ಲ. ಇನ್ನು ದರ್ಶನ ಮುಗಿಸಿ ಹೊರಗಡೆ ಬರ್ತಾ ಅವರೆಕಾಯಿ ಹಾಗೆ ಹಲಸಿನಣ್ಣು ಕಾಣಿಸ್ತು. 1 kg ಅವರೆಕಾಯಿ ಹಲಸಿನಣ್ಣು ತಗೊಂಡ್ವಿ. ಹಲಸಿನಣ್ಣು ಅಂತೂ ತುಂಬ ಚೆನ್ನಾಗಿತ್ತು ಟೇಸ್ಟು. ನಾವು ಹೋಗಬೇಕಾದ್ರೆ ಮಳೆ ಬರ್ತಾ ಇತ್ತು, ಆದರೆ ಅಲ್ಲಿ ತುಂಬ ಬಿಸಿಲಿತ್ತು. ಇನ್ನು ವಾಪಸ್ ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀವಿ. ಹೋಗ್ತಾ ದಾರಿಯಲ್ಲಿ ಊಟ ಮಾಡೋಕ್ಕೆ ಪ್ಲೇಸ್ ಹುಡುಕ್ತಾ ಇದ್ದೀವಿ. ನಮ್ಮ ಅತ್ತಿಗೆ ಬಾಕ್ಸ್ ರೆಡಿ ಮಾಡ್ಕೊಂಬಂದಿದ್ರು. ಬಾಕ್ಸ್ಗೆ ಬಂದು ಲೆಮನ್ ರೈಸ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ನಾವು ಔಟ್ಸೈಡ್ ಎಲ್ಲಿಗೆ ಹೋದ್ರೂ ಈ ರೀತಿ ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ಹೋಗ್ತೀವಿ. ಮರಗಳ ಕೆಳಗಡೆ ಊಟ ಮಾಡೋದಂದರೆ ತುಂಬ ಇಷ್ಟ. ನಮ್ಮ ಮೈಂಡ್ಗೆ ಒಳ್ಳೆ ಫ್ರೆಶ್ ಫೀಲ್ ಕೊಡುತ್ತೆ, ಹ್ಯಾಪಿಯಾಗಿ ಅನಿಸುತ್ತೆ. ತುಂಬ ದಿನಗಳಾಗಿತ್ತು ಫ್ಯಾಮಿಲಿ ಜೊತೆ ಹೊರಗಡೆ ಬಂದು. ಮನೇಲಿ ಇದ್ದು ಬೇಜಾರಾಗ್ಬಿಟ್ಟಿತ್ತು. ಔಟ್ಸೈಡ್ ಬಂದಿದ್ದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ. ಆದರೆ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ನಮ್ಮ ಹಸ್ಬೆಂಡ್ ತುಂಬ ಅರ್ಜೆಂಟ್ ಮಾಡ್ತಾಯಿದ್ರು ಟೈಮ್ ಆಗುತ್ತೆ ಅಂತ. ನಾವು ಮನೆಯಿಂದ ಹೊರಟಿದ್ದು 12ವರೆಗೆ. ಈಗ ಟೈಮ್ ಅಂದರೂ 3:30 ಆಗಿದೆ. ಬೇಗನೆ ದರ್ಶನ ಮಾಡ್ಕೊಂಬಂದ್ವಿ, ಎಲ್ಲೂ ಟೈಮ್ ವೇಸ್ಟ್ ಮಾಡಿಲ್ಲ. ಬೆಳಿಗ್ಗೆ ನಮ್ಮ ಅಣ್ಣವರು ಸಡನ್ನಾಗಿ ಹೋಗೋಣ ಅಂತ ಹೇಳಿದಾಗ ನಾನು ಬೇಡ ಅಂತಲೇ ಅಂದ್ಕೊಂಡೆ. ದೇವಸ್ಥಾನಕ್ಕೆ ಬರಲ್ಲ ಅಂತ ಹೇಳಬಾರ್ದು, ಹಾಗೆ ತುಂಬ ದಿನಗಳು ಬೇರೆ ಆಗಿತ್ತು ನಾವು ಹೋಗಿ ಬಂದು. ಇನ್ನು ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ನಾವು ಹೋಗ್ತಾ ಇರೋದು ನಮ್ಮ ಮಕ್ಳಿಗೆ ಗೊತ್ತೇ ಇಲ್ಲ. ಬಿಟ್ಟು ಹೋಗಿದ್ವಿ ಅಂತ ಗೊತ್ತಾದರೆ ಬೇಜಾರು ಮಾಡ್ಕೊಂಬಿಡ್ತಾರೆ. ಸಾಟರ್ಡೆ ಸಂಡೇ ಹೋಗೋಣ ಅಂದರೆ ನಮ್ಮ ಯಜಮಾನ್ರ ಕೆಲಸ ಇದೆ, ರಜಾ ಕೊಡಲ್ಲ. ಇನ್ನು ಮಕ್ಕಳಿಗೆ ರೀಸೆಂಟಾಗಿ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಇನ್ನು ರಜಾ ಹಾಕ್ಸಿದ್ರು ಚೆನ್ನಾಗಿರಲ್ಲ. ಇವತ್ತು ಟೈಮ್ ಕೂಡಿ ಬಂತು, ಹಾಗಾಗಿ ಹೋಗಿ ಬಂದ್ವಿ. ಮಕ್ಕಳನ್ನ ಬಿಟ್ಟು ಬಂದಿದ್ದು ನನಗೂ ಬೇಜಾರಾಯಿತು. ಈ ದಿನ ಸ್ಪೆಷಲ್ ಏನಂದರೆ ನೇಚರ್ ಡೇ. ಇವತ್ತಿನ ದಿನ ನಾವು ನೇಚರಲ್ಲಿ ಕುತ್ಕೊಂಡು ಊಟ ಮಾಡಿದ್ದಂತೂ ತುಂಬ ಖುಷಿ ಆಯಿತು. ಇನ್ನಿಲ್ಲಿ ನಮ್ಮ ಯಜಮಾನ್ರು ಅರ್ಜೆಂಟ್ ಮಾಡ್ತಾನೇ ಇದ್ದರು ಬೇಗ ಊಟ ಮಾಡಿ ಓಡೋಣ ಅಂತ. ಅವ್ರಿಗೆ ಈವ್ನಿಂಗ್ ಟೆಂಪಲ್ಗೆ ಹೋಗೋಕ್ಕೆ ಟೈಮ್ ಆಗುತ್ತೆ. ಹಾಗಾಗಿ ಈ ಒಂದು ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ.